ನಾನು ಪ್ರತಿ ವರ್ಷ ಇದರಲ್ಲಿ ನಾವು ಬರ್ಡೇ ಆಚರಣೆ ಮಾಡ್ಕೊತಾ ಇದ್ವಿ. ಇನ್ನು ಮೇಲೆ ಪ್ರತಿ ವರ್ಷ ನಿಮ್ಮ ಜೊತೆಗೆ ಇಲ್ಲೇ ಬಂದು ಆಚರಣೆ ಮಾಡ್ಕೊಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ. ಎಲ್ಲ ಒಟ್ಟಿಗೆ ಒಂದಷ್ಟು ಜನ ಇದ್ವಿ. ಎಲ್ಲ ಬಿಟ್ಟು ನಾನು ಇಲ್ಲಿ ಬಂದಾಗ ಒಂಥರ ಮನಸ್ಸಿಗೆ ಖುಷಿ ಆಯಿತು ನನಗೆ. ಈ ಮಕ್ಕಳ ಜೊತೆಗೆ ಪ್ಲಸ್ ಹಿರಿಯರ ಜೊತೆಗೆ ಮಾತಾಡಿ ಇಲ್ಲಿಟ್ಟಿರುವಂಥ ವಾತಾವರಣ, ಫುಡ್ಡು, ಹೈಜೀನ್ ಫುಡ್ ಇರ್ಬೋದು. ಆಮೇಲೆ ಫುಡ್ಡು ತುಂಬಾ ಟೇಸ್ಟಿಯಾಗಿ ಇತ್ತು. ಸುಮ್ಮನೆ ತೋರಿಕೆಗಂತಲ್ಲ, ಭಾಳ ತುಂಬ ಚೆನ್ನಾಗಿ ಹೈಜೀನಾಗಿ ಫುಡ್ಡನ್ನು ಕೊಟ್ಟರು. ಮಕ್ಕಳು ಎಲ್ಲ ಖುಷಿಯಾಗಿ ಎಂಜಾಯ್ ಮಾಡ್ಕೊತಿದ್ರು. ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಸಹ ಭಾಳ ಹೊಟ್ಟೆ ತುಂಬ ಚೆನ್ನಾಗಿ ಊಟ ಮಾಡಿದ್ವಿ. ಸೊ ಇಲ್ಲಿರೋರು ಎಲ್ಲರೂ ನಾನು ಇಂಡಿವಿಜುವಲ್ ಒಬ್ಬೊಬ್ಬರನ್ನೂ ಮಾತಾಡಿಸ್ದೆ. ಎಲ್ಲ ಅದೇ ಹೇಳ್ತಾ ಇದ್ದಾರೆ, ಭಾಳ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಮನೆ ಇಲ್ಲ ಏನಿಲ್ಲ, ಮಕ್ಕಳೆಲ್ಲ ಬಿಟ್ಟು ಹೋಗಿದ್ದಾರೆ. ಎಲ್ಲ ತೊಗೊಂಬಂದು ಯಾರೋ ತೊಗೊಂಬಂದು ಬಿಟ್ಟರು. ಇಲ್ಲಿ ನಮ್ಮನ್ನು ಇದೇ ನಮ್ಮ ಮನೆ, ಇದೇ ನಮ್ಮ ಫ್ಯಾಮಿಲಿ, ಅಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಅಂತ. ಅದು ಬಹಳ ಸಾರ್ಥಕವಾದ ಬದುಕು ಆ್ಯಕ್ಚುಲಿ ಅಣ್ಣ ನೀವು ಮಾಡ್ತಾ ಇರೋದು. ಭಾಳ ಅತ್ಯುತ್ತಮವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಜಾರ್ಜ್ ಅಣ್ಣ ಅವರು ಮತ್ತು ಟೀಮು. ಏನು ಸತತವಾಗಿ ಅಣ್ಣನ ಜೊತೆ ಕೈ ಜೋಡಿಸ್ಕೊಂಡಿರುವಂಥವ್ರು ಮತ್ತು ಈ ಪುಟಾಣಿ ಮಕ್ಕಳುಗಳು ಏನು ನೀವು ಈ ಊರುಗೋಲು ಆಶ್ರಮ ಮತ್ತು ಅರಿವು ಮಕ್ಕಳ ಶಾಲೆಗೆ ನೀವು ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಓದಿ ರ್ಯಾಂಕ್ ಬಂದು ಇದಕ್ಕೆ ಒಂದು ಕೀರ್ತಿಯನ್ನು ತರಬೇಕು. ಜೊತೆಗೆ ಏನು ನಿಮ್ಮನ್ನೆಲ್ಲ ಸಲಹತಾ ಇದ್ದಾರೆ ಅವರಿಗೂ ಸಹ ಒಂದು ಒಳ್ಳೆಯ ಹೆಸರು ತರಬೇಕು. ಈ ಶಾಲೆಯ ಮಕ್ಕಳು ಇದು ನಿಮ್ಮ ಮನೆ, ಈ ಮನೆಯ ಮಕ್ಕಳು ಅಂಥೇಳಿ ಕರ್ನಾಟಕದಲ್ಲಿ ನಿಮ್ಮನ್ನು ಹೊಗಳೋಂಗಾಗಬೇಕು. ಹಂಗೆ ಮಾಡಬೇಕಂದ್ರೆ ನೀವು ಪ್ರಾಪರಾಗಿ ಓದ್ಕೊಂಡು